ಬೆಂಗಳೂರಿನಲ್ಲಿ ಜಾತಿ ಗಣತಿ ಶುರುವಾಗಿದೆ. ಮೊದಲ ದಿನವೇ ಗೊಂದಲದ ಗೂಡಾಗಿತ್ತು. ಸೆಲೆಕ್ಟ್ ಮಾಡಿದಂತಹ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗಳಿಗೆ ಗಣತಿದಾರರನ್ನ ನಿಯೋಜಿಸಲಾಗಿದೆ. 20 ರಿಂದ 30 ಕಿಲೋಮೀಟರ್ ದೂರ ಇರುವಂತಹ ಏರಿಯಾಗಳಲ್ಲಿ ಸಮೀಕ್ಷೆ ನಿಯೋಜನೆ ಮಾಡಲಾಗಿದೆಯಂತೆ. 200ಕ್ಕೂ ಹೆಚ್ಚು ಸಿಬ್ಬಂದಿಯ ವಾರ್ಡ್ ಅದಲು ಬದಲಾಗಿದೆ. ಆಪ್ನಲ್ಲಿ ಸೆಲೆಕ್ಟ್ ಮಾಡಿದಂತಹ ವಾರ್ಡ್ಗಳನ್ನ ಬಿಟ್ಟು ಬೇರೆ ವಾರ್ಡ್ ಅನ್ನ ನಿಯೋಜಿಸಲಾಗಿದೆಯಂತೆ. ಸ್ಥಳಕ್ಕೆ ಹೋಗೋದ್ರೊಳಗೆ ಸಮಯ ಆಗತ್ತೆ, ಸಮೀಕ್ಷೆ ಮಾಡೋದು ಹೇಗೆ ಅಂತಿರೋ ಸಿಬ್ಬಂದಿ ಪೇಚಿಗೆ ಸಿಲುಕಿದ್ದಾರೆ. ಹೀಗಾಗಿ ಸಮೀಕ್ಷೆಗೆ ತೆರಳದೆ ಕಚೇರಿ ಎದುರೇ ನಿಂತು ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ವಾರ್ಡ್ಗಳ ನೋಡಲ್ ಆಫೀಸರ್ಗೆ ಮನವಿಯನ್ನ ಕೊಡಿ, ಸ್ಪಂದಿಸುತ್ತಾರೆ, ಅಲ್ಲಿಯವರೆಗೆ ಸಮೀಕ್ಷೆಗೆ ಹೋಗಿ ಅಂತ ಜಿಬಿಎ ಅಧಿಕಾರಿ ಹೇಳ್ತಿದ್ದಾರಂತೆ. ಗೊಂದಲ ಬಗೆಹರಿಯದೆ ಸಮೀಕ್ಷೆಗೆ ಹೋಗಲ್ಲ ಅಂತ ಗಣತಿದಾರರು ಪಟ್ಟು ಹಿಡಿದಿದ್ದು ಆಫೀಸರ್ ಜೊತೆಯೇ ವಾಗ್ವಾದಕ್ಕಿಳಿದಿದ್ದಾರೆ. ವಿಕಲಚೇತನರು, ಮಕ್ಕಳಿರುವಂತಹ ತಾಯಂದಿರು, ಗರ್ಭಿಣಿಯರಿಗೆ ದೂರದ ವಾರ್ಡ್ಗಳ ಹಂಚಿಕೆಯಿಂದ ಭಾರಿ ಸಮಸ್ಯೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ ನಗರದೊಳಗೆ ಗಣತಿ ಮಾಡಲು ಈಗ 20 ರಿಂದ 40 ಕಿಲೋಮೀಟರ್ ದೂರ ಬರಬೇಕಿದೆ. ಅನಾರೋಗ್ಯದಿಂದ ನರಳ್ತಾ ಇರುವಂತಹ ಸರ್ಕಾರಿ ನೌಕರರನ್ನ ಗಣತಿಗೆ ನೇಮಿಸಲಾಗಿದೆಯಂತೆ. ವಿಕಲಚೇತನರು ವಿನಾಯಿತಿ ಕೋರಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.